ಸರ್ವೆ ಮಾಡೋಕ್ಕೆ ಬರ್ತೀನಿ ಇಲ್ಲ ಸ್ಪಾಟಿಗೆ ಬರ್ತೀನಿ ಅಂತ ಹೇಳ್ತಾರೆ, ಬರಲ್ಲ. ಅದು ಮಣ್ಣು ತಗೊಂಡೋಗಿ ತಾಲೂಕು ಆಫೀಸ್ಗೆ ಕೊಡ್ತಾ ಇದ್ದೀನಿ. ನಾನು ನಿಡುವಳಿಯಿಂದನೂ ತಾಲೂಕು ಆಫೀಸ್ ತನಕ, ಮೂಡಿಗೆರೆ ತಾಲೂಕು ಆಫೀಸ್ ತನಕ ಪಾದಯಾತ್ರೆ ಮಾಡ್ತಿದ್ದೀನಿ. ಇಲ್ಲಿಂದನೇ 3-4 ವರ್ಷ ಆಯಿತು. ಕೊಡ್ತೀವಿ ಕೊಡ್ತಾ ಇಲ್ಲ. ಇಲ್ಲೂ ಆಗಲಿಲ್ಲ ಕೆಲಸ ಕಾರ್ಯ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಟ್ಯಾಟ್ರಲ್ಲೇ ತಗೊಂಡೋಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಸುರಿತೀನಿ. ನಮಸ್ತೆ. ಇದು ಹಕ್ಕುಪತ್ರದ ವಿಚಾರವಾಗಿ ನಾನು ಪ್ರತಿಯೊಂದು ಮನೇಲಿ ಒಂದು 25 ಮನೆಯದು ಹಕ್ಕುಪತ್ರ ಸಿಕ್ಕಿಲ್ಲ. ಒಂದು 50 ಮನೆಯದು ಹಕ್ಕುಪತ್ರಕ್ಕೆ ಅರ್ಜಿ ಹಾಕ್ಸಿದ್ವು ಒಂದು 3 ವರ್ಷದ ಹಿಂದೆ. ಅದ್ರಾಗ ಒಂದು 20 ಹಕ್ಕುಪತ್ರ ಸಿಕ್ಕಿದೆ. ಈ ಹಿಂದೆ ನಯನ ಮುಟಮ್ನವರು ಕೊಟ್ಟಿದ್ರು ತಾಲೂಕು ಆಫೀಸಿಗೆ ಕರೆದು. ಇನ್ನೂ ಒಂದು 25 ಹಕ್ಕುಪತ್ರ ಉಳಿದಿತ್ತು. ಅದನ್ನು ಸ್ಪಾಟ್ ನೋಡ್ಬೇಕು ಅಂತೇಳಿ ತಹಸೀಲ್ದಾರರು, ಈಗಿರೋಂಥ ತಹಸೀಲ್ದಾರಲ್ಲ, ಹಿಂದೆ ಒಂದು 3-4 ಜನ ಇದ್ದರು. ಅವರು ನೋಡೋಟ್ಟಿಲ್ಲ, ಬರೋಟ್ಟಿಲ್ಲ. ಪ್ರತಿಯೊಬ್ಬರು ಇನ್ನು ಈಗಿರೋ ತಹಸೀಲ್ದಾರಿಗೂ ನಾನು ಪ್ರೆಸೆಂಟಾಗಿ 3 ಸಲ ಖುದ್ದಾಗಿ ಹೋಗಿ ಮಾತಾಡಿದ್ದೀನಿ, ಲೆಟ್ರ್ ಕೊಟ್ಟಿದ್ದೀನಿ. ಹಾಗೆ 2-3 ಸಲ ಫೋನ್ ಸಮೇತ ಮಾಡಿದ್ದೀನಿ. ಬರ್ತೀವಿ ಅಂತ ಇಲ್ಲೇ ತಿರುಗಾಡ್ತಾರೆ, ಬರಲ್ಲ. ಅವ್ರಿಗೆ RIಗೂ ಗೊತ್ತಿದೆ, ವಿಲೇಜ್ ಅಕೌಂಟ್ VA ಸಮೇತ ಗೊತ್ತಿದೆ, ಗಮನಕ್ಕೆ ಗೊತ್ತಿದೆ. ಕೊಡೋ ಅಂಥ ಒಂದು ಹಕ್ಕುಪತ್ರಗಳಿವೆಲ್ಲ. ಈ ಸರ್ವೆ ಮಾಡೋಕ್ಕೆ ಬರ್ತೀನಿ ಇಲ್ಲ ಸ್ಪಾಟಿಗೆ ಬರ್ತೀನಿ ಅಂತ ಹೇಳ್ತಾರೆ, ಬರಲ್ಲ. ಹಾಗಾಗಿ ಅವ್ರಿಗೆ ಯಾಕೆ ಕಷ್ಟ, ಇದೊಂದು ಆಗೇ ಬಿಡಲಿ ಅಂತೇಳಿ ಪ್ರತಿಯೊಂದು ಮನೆಯದು ಮಣ್ಣು ತಗೊಂಡೋಗಿ ತಾಲೂಕು ಆಫೀಸ್ಗೆ ಕೊಡ್ತಾ ಇದ್ದೀನಿ. ಅಲ್ಲೇ ಈ ಮಣ್ಣನ್ನ ಚೆಕ್ ಮಾಡಿ ಈ ಮಣ್ಣಿಗೆ ಹಕ್ಕುಪತ್ರ ಕೊಡೋಕ್ಕಾಗುತ್ತಾ ಇಲ್ಲ, ಈ ಮಣ್ಣಲ್ಲಿ ಏನಿದೆ ಸಮಸ್ಯೆ ಅಂತೇಳಿ ಅಲ್ಲೇ GPS ಮಾಡ್ತಾರೋ, ಸರ್ವೆ ಮಾಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಇಷ್ಟು ಪ್ರತಿಯೊಂದು 22 ಮನೆಯದು ಮಣ್ಣು ಕಲೆಕ್ಟ್ ಮಾಡಿದ್ದೀನಿ. ಈ ಮಣ್ಣು ತೊಗೊಂಡೋಗಿ ತಾಲೂಕು ಆಫೀಸಿಗೆ ಮುಟ್ಟಿಸ್ತೀನಿ. ಅವ್ರಿಗೆ ಕೊಡೋಂಥದ್ದು ಕಾರ್ಯ ಆಗಲಿ, ನಯನ ಮುಟಮ್ಮನವರು ಕೊಡಿಸೋವಂಥ ಕಾರ್ಯ ಮಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ನಾನು ನಿಡುವಳಿಯಿಂದನೂ ತಾಲೂಕು ಆಫೀಸ್ ತನಕ, ಮೂಡಿಗೆರೆ ತಾಲೂಕು ಆಫೀಸ್ ತನಕ ಪಾದಯಾತ್ರೆ ಮಾಡ್ತಿದ್ದೀನಿ. ಇಲ್ಲಿಂದನೇ ಇಲ್ಲಿ ಲೀಸ್ಟ್ ಇದೆ, ಬೇಕಾದರೆ ನಿಮಗೆ ಸಂಬಂಧಪಟ್ಟವರಿಗೆ ಅವ್ರಿಗೆ ತಿಳಿಸಿದ್ದೀನಿ, ಗೊತ್ತಿದೆ ಲೀಸ್ಟು. ಆ ಕಂದಾಯ ಇಲಾಖೆ ಆಫೀಸಲ್ಲೂ ಇದೆ, ನಾಡ ಕಚೇರಿಯಲ್ಲೂ ಇದೆ, ಇದು ಮೂಡಿಗೆರೆ ತಾಲೂಕು ಆಫೀಸಲ್ಲೂ ಇದೆ. ಹಾಗೆ ಮತ್ತು ದುಡ್ಡು 90% ದುಡ್ಡು ಸಹ ಕಟ್ಟಿದ್ದೀವಿ, ಒಂದು ನನ್ನ ಹತ್ರ ದಾಖಲಾತಿಗಳಿದೆ. ಮುಂದೆ ಏನು ಮಾಡ್ತಾರೆ ಅಂತ ನೋಡೋಣ, ಕಾದು ನೋಡೋಣ, ಇದೊಂದು ಪ್ರಯತ್ನ ಮಾಡಿ ನೋಡೋಣ ಅಂತೇಳಿ. ಇದು ಸುಮಾರು ಒಂದು 3-4 ವರ್ಷ ಆಯಿತು. ಕೊಡ್ತೀವಿ ಕೊಡ್ತಾ ಇಲ್ಲ. ಎಷ್ಟು ವರ್ಷದಿಂದ ವಾಸ ಮಾಡಿದ್ದಾರೆ ಇಲ್ಲಿ ಇವರು? ಸರಿಸುಮಾರು ಒಂದು 50-60 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಇಲ್ಲೇ. ತುಂಬ ಇಲ್ಲಿ ನಿಡುವಳೆ ಗ್ರಾಮ ಪಂಚಾಯತಿ ಮತ್ತು ಮರ್ಕಲ್ ಗ್ರಾಮದ್ದು ಸುಮಾರು ಇದ್ದಾವೆ. ಅವೆಲ್ಲ ಕೊಡುವಂತ ಆಗಲಿ ಅಂಥೇಳಿ ಒಂದು ಈ ಥರ ಒಂದು ಹೇಳಿ ಒಂದು ಗಮನ ಸೆಳೆಯೋಣ. ತಹಸೀಲ್ದಾರರಿಗೆ ಒಂದು ಅವ್ರಿಗೆ ಕಷ್ಟ ಇರ್ಬೋದು ತುಂಬ, ತಹಸೀಲ್ದಾರ್ ಅಂತ ಹೇಳಿದಾಗ ಎಲ್ಲ ಕಡೆ ತಿರುಗಾಕಿರುತ್ತೆ. ನಮ್ಮ ಕಡೆಯಿಂದ ಆಗ ಪ್ರಯತ್ನ ಎಷ್ಟು ಆಗ್ಬೋದು. ಈ ಮಣ್ಣು ಇವತ್ತು ತಹಸೀಲ್ದಾರ್ ಆಫೀಸಿಗೆ ಕೊಡ್ತೀನಿ. ಇಲ್ಲೂ ಆಗಲಿಲ್ಲ ಕೆಲಸ ಕಾರ್ಯ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಕಚೇರಿಗೆ ಟ್ಯಾಟ್ರಲ್ಲೇ ತೊಗೊಂಡೋಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಸುರಿತೀನಿ.